ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಿನಿಮಾ ಚೆನ್ನಾಗಿದೆ, ಬಟ್ ನಮ್ಮ ಜನಗಳು ಏನೋ ಹಬ್ಬ ಇರೋದ್ರಿಂದ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಥಿಯೇಟರ್ ಹೌಸ್ಫುಲ್ ಆಗಿಲ್ಲ. ಕೆಲವು ನಮ್ಮ ರಿಷಬ್ ಶೆಟ್ಟಿ ಆಂಧ್ರದಲ್ಲಿ ಹೋಗ್ಬಿಟ್ಟು ಕನ್ನಡ ಬಗ್ಗೆ ಮಾತಾಡಿರೋದ್ರಿಂದ ಅವ್ರು ಹರ್ಟ್ ಆಗಿದೆ ಅಂತೆ. ಅದರಿಂದ ಮಿಕ್ಸ್ ಟಾಪಿಕ್ ಆಗಿ ನಮ್ಮ ಸಿನಿಮಾಗೆ ಎಫೆಕ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅಂತ ಇಲ್ಲಿ ಸ್ಟಾರ್ಟ್ ಆಗಿ ಎಂಡ್ವರೆಗೂ, ಅಂದರೆ ಎಂಡಾಗೆಲ್ಲ ಇಂಟರ್ವ್ಯೂ ಬ್ಲಾಕ್ವರೆಗೂ ಎಲ್ಲೂ ಬೋರ್ ಹೊಡಿಸಲ್ಲ ಸೀನ್ಗಳೆಲ್ಲ. ಈ ಸಿನಿಮಾ ಈ ಮುಖಾಂತರ ಏನು ಹೇಳೋದಂದರೆ, ಸಿನಿಮಾ ಬಂದು ನೋಡಿ, ಈ ಮೊಬೈಲಲ್ಲಿ ಕಾರ್ಟೂನ್ ಇಟ್ಟು ನೋಡ್ಕೊಂಡು ಇವೆಲ್ಲ ನೋಡ್ಕೊಂಡು ಅಜ್ಜಿ ಇದ್ದಾಗ ಒಂದು ಕತೆಗಳು ಹೇಳ್ತಾರಲ್ಲ, ಅವೆಲ್ಲ ಇಲ್ಲಿ ಕಣ್ಣಿಂದ ಕಾಣ್ತವೆ. ಮಕ್ಕಳು ಇಂಥ ತೋರಿಸಿ, ಯಾವ ಗೊಂಬೆಗಳು ಭೀಮ ಅವೆಲ್ಲ ತೋರ್ಸೋದು, ಇಂಥ ಸಿನಿಮಾಗಳು ತೋರಿಸಿ ಚೆನ್ನಾಗಿ ಇದಾಗುತ್ತೆ ಮಕ್ಕಳಿಗೆ. ನಾಳೆ ಮುಂದಿನ ಪೀಳಿಗೆಗೆ ಏನೇನು ಎಂಥದ್ದು, ಹಳೆ ದೇವ್ರು ಹೇಗಿದ್ರು ಹೇಗಿಲ್ಲ ನಮಗೂ ಗೊತ್ತಿಲ್ಲ. ಈ ಸಿನಿಮಾ ಕಾಂತಾರ ಬರೋ ತನಕ ಈ ಸಿನಿಮಾದಲ್ಲಿ ಏನೇನಿದೆ ನಮಗೆ ಗೊತ್ತಿಲ್ಲ. ಫಾಸ್ಟ್ ಈಗ ನಾವೆಲ್ಲ ದುಡ್ಡು ಮೇಲೆ ಹೋಗ್ತಾ ಇರೋದ್ರಿಂದ ಹಳೆಗಳು ಕತೆಗಳು ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ದಯಮಾಡಿ ಜನಗಳಿಗೆ ಹೇಳೋದು, ಒಳ್ಳೆ ಸಿನಿಮಾ ಕೊಟ್ಟವ್ರೆ ನೋಡಿ. ಚೆನ್ನಾಗಿದೆ ಸರ್. ಎಲ್ಲಿ ಮೇನಾಗಿ ಎಂಟರ್ಟೈನ್ಮೆಂಟ್ ಬೇಕು. ನಾವು ಕೆಲಸ ಕಾರ್ಯ ಬಿಟ್ಕೊಂಡು ಸಿನಿಮಾ ನೋಡ್ತೀವಿ ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರ್ಬೇಕು, ಇದು ಇರಬೇಕು. ಅದನ್ನು ಇಂಟರ್ವ್ಯೂವರೆಗೂ ತೋರಿಸಿದ್ದಾರೆ, ನೋಡ್ಬೇಕು ಸೆಕೆಂಡ್ ಹಾಫ್ ಹೇಗಿದೆ. ತುಂಬ ತೋರಿಸಿದ್ದಾರೆ. ಅನಿಸ್ತಿದೆ ಸರ್, ನಿಜ ನಮಗೆ ಗೊತ್ತೇ ಇರಲಿಲ್ಲ ಏನೇನು ನಡೀತಿದೆ ಅಂತ. ಈ ಮುಖಾಂತರ ಚೆನ್ನಾಗಿ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಅವ್ರಿಗೆ ಇಲ್ಲಿಂದ ಧನ್ಯವಾದ ಹೇಳ್ತೀನಿ. ಇಂಥ ಸಿನಿಮಾಗಳು ಕನ್ನಡಕ್ಕೆ ಕೊಡಬೇಕು. ಬರೇ ಲಾಂಗು ಮಚ್ಚಿ ಹೊಡೆದ್ಬಿಟ್ಟು ನಾನು ಹೀರೋಸಮ್ ಅಂದರೆ ಏನು ಬರಲ್ಲ. ಹೀರೋಸಮ್ 100 ಜನ ಹೆಂಗೆ ಹೊಡ್ಯೋಕ್ಕಾಗತ್ತೆ ಹೇಳಿ? ದೈವ ಬಂದು ಒಂದು ದೈವ ರೂಪ ಬಂದು 100 ಜನ ಹೊಡೆದ್ರೆ ಅದೊಂಥರ ಒಂದು ಇದಿರುತ್ತೆ. ಇಂಥ ಬಿಟ್ಬಿಟ್ಟು ಇಂಥ ಸಿನಿಮಾಗಳು ತಂದರೆ ಜನಗಳಿಗೂ ಒಂದು ಒಳ್ಳೇದಾಗುತ್ತೆ, ಭಕ್ತಿನೂ ಬರುತ್ತೆ. ಸುಮ್ಮನೆ ರೋಡಿಸಮ್ ಮಾಡಿ ತಲೆ ಹೊಡೆದ್ಬಿಟ್ಟು ಇಂಥ ಸಿನಿಮಾಗಳು ಯಾಕೆ ಬೇಕು? ಇಂಥ ಸಿನಿಮಾಗಳಿಗೆ ಎಂಕರೇಜ್ ಮಾಡಿ ಇಂಥ ಸಿನಿಮಾಗಳು ಬಂದರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ. ಚೆನ್ನಾಗಿದೆ ಸರ್, ಹೈಲೈಟ್ ಇದೆ. ದೇವ್ರೇ ಈ ಸಿನಿಮಾದಲ್ಲಿ ಹೀರೋ ಅನ್ನೋಕ್ಕಿಂತ ದೇವ್ರು ತೋರಿಸ್ಕೊತಾ ಇದೆ, ನಾನಿದ್ದೀನಿ ಅಂತ ಅದು ಹೇಳ್ತಿದೆ ಅಷ್ಟೇ. ಕತೆನೇ ಹೀರೋ, ಇದರಲ್ಲಿ ಯಾರು ಬೇಕಾದ್ರೂ ಹಾಕಿದ್ರು ಇದೆ. ಕತೆ ಚೆನ್ನಾಗಿದೆ, ಮೇಲಾಗಿ ದೇವ್ರದ್ದು ಕೃಪೆ ಇದೆ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ ಸರ್, ಭಾಳ ಒಂದು ಖುಷಿ ಆಯಿತು. ಕಾಂತಾರಕ್ಕಿಂತ ಇದರಲ್ಲಿ ಒಂದು ನಾವು ಕಲ್ತ್ಕೊಳ್ಳೋ ತುಂಬ ವಿಷಯ ಇದೆ ಸರ್ ಇದರಲ್ಲಿ. ಒಂದೊಂದು ಕೂಡ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆ ಸರ್. ತುಂಬ ಖುಷಿ ಆಯಿತು. ಇದು ನಿಜಕ್ಕೂ ನಾವು ಎಷ್ಟು ಇದ್ರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆನೇ ಸರ್. ನಮ್ಮ ಮಗನ ಸ್ವಲ್ಪ ಮಾತಾಡ್ತಾರೆ ಸರ್. ಇದುವರೆಗೂ VFX ಮತ್ತು ಸ್ಟಂಟ್ಸು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ದೈವ ಹೇಗೆ ಪ್ರತ್ಯಕ್ಷ ಆಗುತ್ತೆ ಅನ್ನೋದು ಆ ಟೈಗರಿನ ಕಣ್ಣಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಸೆಕೆಂಡ್ ಹಾಫಲ್ಲಿ ಹೇಗೆ ಟ್ವಿಸ್ಟ್ ಕೊಡ್ತಾರೆ ಅನ್ನೋದು ನಾವು ನೋಡಬೇಕು. ಇದುವರೆಗೂ ತುಂಬ ಚೆನ್ನಾಗಿದೆ. ರಿಷಬ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸ್ಟಂಟ್ಸು ಅವರ ತೋರಿಸ್ತಿರೋ ಪೌರುಷ ಅದೆಲ್ಲ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ನಿಜ ನಾವು ಸದ್ಯ ಟ್ವಿಸ್ಟ್ಗೆ ಕಾಯ್ತಾ ಇದ್ದೀವಿ, ಮೇನ್ ಟ್ವಿಸ್ಟ್. ಯಾಕಂದ್ರೆ ಈಗ ಟ್ರೈಲರ್ ತೋರಿಸಿದ್ದಾರೆ, ಆ ಕಣ್ಣಲ್ಲಿ ಆ ದೈವದ ದೀಪ ಉದ್ಭವ ಆಗಲು. ನಾವು ದೈವದ ಬಗ್ಗೆ, ದೈವ ಹೇಗೆ ಪ್ರತ್ಯಕ್ಷ ಆಗತ್ತೆ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಕಾಯ್ತಾ ಇದ್ದೀವಿ. ಹೌದೌದು, ಈಗ ತುಂಬಾ ಚೆನ್ನಾಗಿ ಇಲ್ಲ. ಸೆಕೆಂಡ್ ಹಾಫ್ ಚೆನ್ನಾಗಿರು ನೋಡ್ಬೇಕಷ್ಟೇ. ಫಸ್ಟ್ ಹಾಫ್ ಮಾತ್ರ ಚೆನ್ನಾಗಿಲ್ಲ. ನಮ್ಗೆ ಅದು ಕಾಂತಾರ 1 ನೋಡಿದ್ವಲ್ಲ, ಫಸ್ಟ್ ಅವಾಗಿನ ಕಾಂತಾರ ನೋಡಿದ್ವಾ, ಆ ಕಾಂತಾರ ತರ ಇಲ್ಲ ಇದು. ನಮಗೆ ಸ್ಟೋರಿ ಚೆನ್ನಾಗಿರ್ಬೇಕಣ್ಣ. ಫಸ್ಟ್ ಹಾಫ್ ನನಗೆ ಅನ್ಸುತ್ತೆ ಫಸ್ಟ್ ಹಾಫು ಚೆನ್ನಾಗಿಲ್ಲ, ಸೆಕೆಂಡ್ ಹಾಫ್ ನೋಡೋದು ಚೆನ್ನಾಗಿದೆ ಅನಿಸುತ್ತೆ. ನಮಗೆ ರಿಷಬ್ ಶೆಟ್ಟಿ ಫ್ಯಾನ್ ನಾನು. ಅವ್ರು ಒಳ್ಳೆ ಸ್ಟೋರಿ ತೆಗಿತಾರೆ. ಆಮೇಲೆ ಈ ಸೆಕೆಂಡ್ ಹಾಫ್ ನೋಡಿ ಆಮೇಲೆ ಬಂದ್ಮೇಲೆ ಹೇಳ್ತೀನಿ. ಫಸ್ಟ್ ಹಾಫ್ ಅಷ್ಟೇನಿಲ್ಲ, ಸೆಕೆಂಡ್ ಹಾಫ್ ನೋಡ್ಬೋದು. ನೋಡಿದ್ರೆ ಆಮೇಲೆ ಎಂಟರ್ಟೈನ್ಮೆಂಟ್ ಇಲ್ಲ ಅಷ್ಟೇ. ಚೆನ್ನಾಗಿದೆ ಸರ್. ಕ್ವಾಲಿಟಿ ಟೆಕ್ನಿಕಲ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗೈತೆ, ನೋಡ್ಬೇಕು ಮುಂದೆ ಇನ್ನೂ ಹೆಂಗಿದೆ. ಆ್ಯಕ್ಷನ್ ಆ್ಯನಿಮೇಷನ್ ತುಂಬ ಚೆನ್ನಾಗಿದೆ, ಮುಂದೆ ಹೇಗಿದೆ ಅಂತ ನೋಡಬೇಕು. ಫುಲ್ ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.